ಬೇಸಿಕ್ ಲೆವೆಲ್ದಲ್ಲಿ ಹೋಗಿ ಒಂದು ಕ್ವಶನ್ ಕೇಳ್ತೇನೆ. ರೈತನ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಅವನ ಬೆನ್ನೆಲುಬು ಅಂತಾನೆ ಯಾಕೆ ಕರೀತಾರೆ? ಹಾರ್ಟ್ ಅದಕ್ಕಿಂತ ಇಂಪಾರ್ಟೆಂಟ್ ಇದ್ರೆ ಇಂಪಾರ್ಟೆಂಟ್ ಆಗಲ್ಲ. ಹಾರ್ಟು ಐತೆ, ಬ್ರೈನ್ ಐತೆ, ಬ್ರೈನ್ ಅಂತ ಕರಿಬೋದಿತ್ತು, ಹಾರ್ಟ್ ಅಂತ ಕರಿಬೋದಿತ್ತು, ಕಿಡ್ನಿ BP ಶುಗರ್ ಎಲ್ಲ ಕಡಿಮೆ ಮಾಡ್ತೀವಿ, ಕಿಡ್ನಿ ಅಂತ ಕರಿಬೋದಿತ್ತು, ರಕ್ತ ಅಂತ ಕರಿಬೋದಿತ್ತು, ಎಲ್ಲ ಅಂಗಗಳು ಹೋಗಿತ್ತೆ. ಅದರಲ್ಲೂ ಬೆನ್ನೆಲುಬು ಅಂತಾನೆ ಯಾಕೆ ಕರೆದ್ರು? ಯಾರಿಗಾದ್ರೂ ಮಾಹಿತಿ ಇದೆ? ಇದನ್ನೆಲ್ಲ ಹೊತ್ಕೊಂಡಿದ್ದಲ್ಲ ದೇಶ ನಿಲ್ಲಬೇಕಾದ್ರೆ ಯಾವುದೋ ಆರ್ಥಿಕತೆ ಒಂದು ದೇಶ GDP ತರ ಮುಂದೆ ಹೋಗ್ಬೇಕು ಆಗ್ಬೇಕಂದ್ರೆ ಆರ್ಥಿಕತೆ ಬಲಗೊಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ಕಚ್ಚಾ ವಸ್ತು ತಯಾರಾಗೋದು ರೈತನಿಂದ. ಮಾಡಿ ಯಾವುದೋ ಕೈಗಾರಿಕೆ ವಸ್ತು ಕೈಗಾರಿಕೆದವ್ರಿಗೆ ಯಾವ್ದು ಕಚ್ಚಾ ವಸ್ತು ಬೇಕಾಗಿಲ್ಲ ಅದನ್ನ ತಯಾರು ಮಾಡವ ರೈತ. ಒಟ್ಟ ಕೈಗಾರಿಕೆಗಳು ಯಾವ್ದು ಬೇಕಾದ್ರಿಲ್ಲ, ಜೀರೋದಿಂದ ಎಂಡ ತಕ ಅದಕ್ಕೆಲ್ಲಕ್ಕೂ ತಯಾರಿಕೆ ಮಾಡವ ರೈತ. ಅದು ಕಚ್ಚಾ ಸಾಮಗ್ರಿಯನ್ನು ಪೂರೈಕೆ ಮಾಡ. ಇದೊಂದು ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್, ಕರೆಕ್ಟ್ ಇದೆ, ತಪ್ಪಿದೆ. ಸೊ ಇವಾಗ ನಾನು ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿರ್ತೇನೆ. ರೈತನ ಬರೀ ಬಹಳಷ್ಟು ಜನ ತಿಳಿದಾರೆ, ಅನ್ನ ಕೊಡ್ತಾನ ಅಂತ ಅನ್ನದಾತ ಅವನು ದೇಶದ ಬೆನ್ನೆಲುಬು ಅಂತ ತಿಳಿದಾರೆ. ಅದು ಒಂದು ಪಾಯಿಂಟ್ ಕರೆಕ್ಟ್. ಬಟ್ ಈಗ 1966 ಚೈನಾ ಜೊತೆ ಯಾವಾಗ ಯುದ್ಧ ನಡೀತಾರೆ, ಅವಾಗ ಮುಂದೆ ಹೋರಾಡಕ ಯಾರಿದ್ರಿ? ಜವಾನ್ಗಳಿದೆ. ಆದ್ರೆ ಹಿಂದ್ಗಡೆಯಿಂದ ಅವ್ರಿಗೆ ಆರ್ಥಿಕವಾಗಿ ಫುಡ್ ಇದ್ದಾಗ ಎಲ್ಲದರಿಂದ ಸಪ್ಲೈ ಅಥವಾ ಅವಾಗ ಇದ್ದದ ಸಪೋರ್ಟ್ ಯಾರಿರ್ತಂದ್ರೆ ರೈತರದ್ದೇ ಇತ್ತಂತ ಯಾರಿಗೆ ದೇಶದ ಪ್ರಧಾನಿ ಆದಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕರೆಕ್ಟಾಗಿ ಅರ್ಥ ಆಗಿದ್ರು. ಯಾಕಂದ್ರೆ ಅವರು ಎಲ್ಲಾ ಡೈರೆಕ್ಷನ್ ಅಲ್ಲಿ ವಿಚಾರ ಮಾಡ್ತಾರೆ. ಅವಾಗ ಅವ್ರಿಗೆ ಏನ್ ಗೊತ್ತಾಗಿತ್ತಂದ್ರೆ ಇಲ್ಲಿ ಒಬ್ಬ ಕಿಸಾನು, ಇನ್ನೊಬ್ಬ ಇಲ್ಲಿ ಜವಾನು, ಇವ್ರು ಇಬ್ಬರಿಂದಲೇ ಈ ದೇಶ ನಡೀತಾ ಇದೆ ಅಂತ ಅವ್ರಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಟೆಕ್ನಿಕಲಿ ಕೊಡ್ತೇನೆ. ಇವಾಗ 2026 ನೀವು ಗೂಗಲ್ ನಲ್ಲಿ ಕೂಡ ಚೆಕ್ ಮಾಡಿ, ಟ್ರ್ಯಾಕ್ಟರ್ ಕಂಪ್ನಿಗಳಿಂದವ್ರಿ ಟ್ರ್ಯಾಕ್ಟರ್ ಅವ 1 ಲಕ್ಷ ಕೋಟಿ ರೂಪಾಯಿ ಆದಾಯ ಮಾಡ್ತಾವಂತ. ಎಷ್ಟ್ರಿ? 1 ಲಕ್ಷ ಕೋಟಿ. ಇವಾಗ ಟ್ರ್ಯಾಕ್ಟರ್ ಕಂಪ್ನಿಗಳು 1 ಲಕ್ಷ ಕೋಟಿ ರೂಪಾಯಿ ಬಂದ ನಂತರ ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಇರುವಂತ ನಮ್ಮಂತ ಇಂಜಿನಿಯರ್ಗಳು ಪಗಾರ ಕೊಡ್ತಾರೆ, ಅಲ್ಲಿಂದ ವರ್ಕರ್ಗಳು ಪಗಾರ ಕೊಡ್ತಾರೆ, ಆಯ್ತು ಅದ್ರಲ್ಲಿ ಸ್ವಲ್ಪ ಟ್ಯಾಕ್ಸ್ ಏನ್ ಮಾಡ್ತಾರೆ? ಗೌರ್ಮೆಂಟ್ಗಳು ಕೊಡ್ತಾರೆ. ಬಟ್ ಈ 1 ಲಕ್ಷ ಕೋಟಿ ಎಲ್ಲ ಯಾರು ಕೊಟ್ಟರು? 1 ಲಕ್ಷ ಕೋಟಿ ಎಲ್ಲ ಆ ಕಂಪ್ನಿಗೆ ಯಾರು ಕೊಟ್ಟರು? ಅಂದ್ರೆ ನೀವು ನಮ್ಮ ಇನ್ಕಮ್ ಕೊಟ್ರಿ ಇಂಜಿನಿಯರ್ಸ್ಗಳು ಅಲ್ಲಿ ಕೆಲಸ ಮಾಡೋರು. ದೇಶಕ್ಕೆ ಏನ್ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆಯಲ್ಲ, ನೀವು ಕೊಟ್ಟ ಇನ್ಕಮ್ ಅದಾಗ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆ. ಸೊ ಈಗ ಬರೀ ನಾ ಟ್ರ್ಯಾಕ್ಟರ್ ಒಂದು ಕಂಪ್ನಿ ಹೇಳಿದೆ, ಪೈಪ್ಗಳು ಯಾರು ಪೈಪ್ಲೈನ್ ಮಾಡ್ತಾರೆ? ಫಿನೋಲೆಕ್ಸ್ ಆಗಲಿ, ಜೈನ್ ಆಗಲಿ, ಪಟಾರೆ ಆಗಲಿ, ಪೈಪ್ಲೈನ್ಗಳು ಆದ ನಂತರ ಅದು ಮೋಟರ್ ಎಲ್ಲ ಯಾರು? LNT ಕಂಪ್ನಿಗಳಿಂದ ಯಾವ ಸ್ಟಾರ್ಟರ್ ಮೋಟರ್ ಎಲ್ಲ ಯಾರು ಮಾಡ್ತಾರೆ? ಇದು ಬರೀ ನಾವು ಬರೀ ಇರಿಗೇಷನ್ ಸಲ ಹೇಳಿದ್ರು. ನೆಕ್ಸ್ಟ್ ಫರ್ಟಿಲೈಸರ್ ಅಲ್ಲಿ ಯಾರು ಯೂಸ್ ಮಾಡ್ತಾರೆ? ಅಷ್ಟೆಲ್ಲ ಕಂಪ್ನಿಗಳಿಗೆಲ್ಲ ರೊಕ್ಕ ಯಾರು ಕೊಡೋರು? ಒಂದು ತಪ್ಪಲ್ಲಿ ಹಿಡ್ಕೊಂಡು ಎಲ್ಲ ಕೆಕ್ಕ ರೈತರಿಂದನೂ ಮುಂದೆ ನಡೆಯೋದು ಸರ್. ಫರ್ಟಿಲೈಸರ್ ಇವಾಗ ನೀವು ಔಷಧಗಳು ಬೆಳಿತೀರಿ, ಫರ್ಟಿಲೈಸರ್ ಅಂತಂದ್ರೆ ಔಷಧಗಳು. ಎಷ್ಟೋ ಕೆಮಿಕಲ್ ಕಂಪ್ನಿಗಳು ಅಲ್ಲಿ ಇರುವಂತ ಎಲ್ಲ ಎಂಪ್ಲಾಯ್ಗಳಿಗೆ, ಇಂಜಿನಿಯರ್ಸ್ ನಾವು ಏನೋ ತಿಳಿದು ಅವರಿಂದ ಇನ್ಕಮ್ ಟ್ಯಾಕ್ಸ್ ತರ ನಾವು ಬದುಕ್ತಾ ಇದೀವಿ ಅಂತ ಬಹಳ ದೊಡ್ಡ ತಪ್ಪು ಕಲ್ಪನೆ ಇದೆ. ಇವ್ರು ನೀವು ಇನ್ಕಮ್ ಕೊಡಾತೀರಿ 60 ಈಗ ನಾನು 10 ಲಕ್ಷ ರೂಪಾಯಿ ಕೊಟ್ಟರೆ ನಾವು 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಡೋಕೆ ತ್ರಾಸ ಆಗುತ್ತೆ. ನಾನು ವರ್ಷ 3.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಡ್ತೇನೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಯಾರು ಕೊಡ್ತಾರೋ? ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೇವೆ. ಸ್ಟೇಟ್ ಗೌರ್ಮೆಂಟ್ 1 ರೂಪಾಯಿನೂ ಕೊಡಂಗಿಲ್ಲ. ನಾವು ಸ್ಟೇಟ್ ಗೌರ್ಮೆಂಟ್ ಏನು ದುಡ್ಡು ಇದೆಯಲ್ರಿ ಅದ್ರದ್ದು 80% ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದೆ ಅದ್ರಲ್ಲಿ, ಅದ್ರ 80% ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿ ರೈತರಿಂದ ಕಲೆಕ್ಷನ್ ಆಗ್ತದೆ. ಇದು ದುಡ್ಡೆಲ್ಲ ನಿಮ್ದು. 1 ಎಕರೆ ನೀವು ಬೆಳೆ ಬೆಳೀತೀರಿ, 1 ಎಕರೆ ಬೆಳೆ ಬೆಳೆದ್ರಿಂದ 50,000 ರೂಪಾಯಿ ಖರ್ಚಾಗ್ತಾ ಇದ್ರೆ ತುಟ್ಟಿ ಅಂದ್ರೆ ಟ್ಯಾಕ್ಸ್. 50,000 ರೂಪಾಯಿ ಖರ್ಚಾಗ್ತಾ ಇದ್ರೆ 40,000 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ. ಈಗ ಒಂದು ಹೆಂಗೆ ಅಂತ ಟ್ಯಾಕ್ಸ್ ಕೊಡ್ತೀವಿ ಗೊತ್ತಿದ್ರೆ, ನಮ್ಮ ಸರ್ವೆ ಪ್ರಕಾರ ನಾ ಇವಾಗ ರಾಷ್ಟ್ರಪತಿ ಅವ್ರಿಗೆ ಕೂಡ ಬರ್ದಿದ್ದಾರೆ, ರಾಷ್ಟ್ರಪತಿ ಅವ್ರಿಗೆ ಬರ್ದಿದ್ದಾರೆ 2 ವರ್ಷದಿಂದ 30,000 ರೂಪಾಯಿ ಒಂದು ಹೆಂಗೆ ಟ್ಯಾಕ್ಸ್ ಹೋಗ್ತಿದೆ ಗೌರ್ಮೆಂಟ್. 50,000 ರೂಪಾಯಿ ಖರ್ಚು ಆಗ್ತಿದ್ರೆ 1 ವರ್ಷಕ್ಕೆ ಹಿಂದಿ ಅದ ಇದ ಎಲ್ಲ ಕೊಟ್ಟು, ಆಮೇಲೆ ಅವ್ರು ಇದ್ದವ್ರ DC-ಗೆಲ್ಲ ಮೇಲ್ ಕಳಿಸಿರ್ಲಿಲ್ಲ, ಅಲ್ಲಿಂದ ಅವ್ರು DD ಅಂತ ಬಂದ್ರ ಮೂರಿಗೆ ಅವ್ರ ಜೊತೆ ಎಲ್ಲ ಕೂತು ಡಿಸ್ಕಸ್ ಮಾಡಿದ್ರು. ಅವ್ರು ಹೇಳ್ತಾರು, ಹುಡುಗರಿಗೆ ಕೆಲಸ ಮಾಡೋದು ಬೇಡ, ಹುಡುಗರು ಮೈಗಳಾಗಿದಾವ ಸರ್. ಇವತ್ತ ಪ್ರತಿಯೊಬ್ಬರ ಮನೆಯಾಗ 2 ಎಮ್ಗಳು ಕಟ್ರೆ ಅದೇನೋ 30,000 ರೂಪಾಯಿ ಟ್ಯಾಕ್ಸ್ ತಗೋತಿರ್ಲಿಲ್ಲ, ಅದೊಂದು ಫೈದೆ ಮಾಡಿಕೊಡಿ. ಯಾವ ಕಟ್ಟಂಗಿಲ್ಲ ಅಂತ ಯಾವ ಮಾಡಂಗಿಲ್ಲ ನಾವು ನೋಡ್ತೇವೆ. ಫೈದೆ ಮಾಡೋರಲ್ರಿ, ಫೈದೆ ಇಲ್ಲದ್ರೆ ಯಾಕೆ ಮಾಡ್ತಾರೆ ಹೇಳಿ? ಇಲ್ಲಿ ಯಾವಾಗ್ಲೂ ಹೆಂಗಾಗಿದೆ ಅಂದ್ರೆ ನಮ್ಮ ದೇಶದೊಳಗ ಈಗ ಸದ್ಯಕ್ಕೆ ಮೊದಲು ಬ್ರಿಟಿಷರ್ ಇದ್ರು, ಅವ್ರು 50% ಟ್ಯಾಕ್ಸ್ ಹೋಗ್ತಾ ಇದ್ರು. ಈಗ ನೀವು 50 ಚೀಲ ಬೆಳೆ ಬೆಳೆದ್ರೆ ಅವ್ರು 25 ಹೋಗ್ತಿದ್ರು, 25 ನಿಮ್ಗೆ ಬಿಡ್ತಿದ್ರು. ಆದ್ರೆ ಈಗಿನವ್ರ ಮೊನ್ನೆ ಕ್ಯಾಲ್ಕುಲೇಷನ್ ಯಾರು ಇವರ BJP ವಿರೋಧ ಪಕ್ಷದವ್ರು ಬಂದು ಹೇಳಿದ್ರು, 55,000 ಕೋಟಿ ರೂಪಾಯಿ ಕಬ್ಬಿನ ಬೆಳೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ 55,000 ಕೋಟಿ ಕರ್ನಾಟಕ ಕಬ್ಬು ಬೆಳಿತಾರೆ, 12 ಲಕ್ಷ ಎಕರೆ ಬೆಳಿತಾರೆ. 18 ಲಕ್ಷ ಇದ್ರೆ ಅದ್ರ 3 ಲಕ್ಷ ಎಕರೆ ಬೆಲ್ಲ ಮಾಡ್ತಾರೆ. 3 ಲಕ್ಷ ಎಕರೆ ಅಂದ್ರೆ ಖಾಲಿ ಯಾವ 2 ವರ್ಷ ಬೆಳೆ ಮಾಡ್ತಾರೆ, 1 ವರ್ಷ ಖಾಲಿ ಇರ್ತದೆ. ಇನ್ನು 12 ಲಕ್ಷ ಎಕರೆ ಏನಾಗ್ತದೆ? ಸಕ್ಕರೆ ತಯಾರಾಗ್ತದೆ, ಸಕ್ಕರೆ ಅದ ತಯಾರಾಗ್ತದೆ, ಇಥನಾಲ್ ಎಲ್ಲ. ಸೊ ಈಗ 55,000 ಕೋಟಿ ಡಿವೈಡ್ ಬೈ 12 ಲಕ್ಷ, 12 ಲಕ್ಷ 0.12 ಕೋಟಿ. 55,000 ಡಿವೈಡ್ ಬೈ 0.12 ಮಾಡಿದ್ರೆ 5 ಲಕ್ಷ 1 ಎಕರೆಗೆ ರಾಜ್ಯ ಸರ್ಕಾರ ಲಾಭ ಆಗ್ತೈತಿ. ಯಾಕ್ರೆ
1 ಎಕರೆಯಿಂದ 5 ಲಕ್ಷ ಆಗ್ತದೆ. 1 ಎಕರೆಯಿಂದ ನಾವು ಅದನ್ನ ಬ್ಯಾನರ್ ಮಾಡಿ ಕಳಿಸಿರೋದು ನಿಮ್ಗೆ ಮತ್ತೆ ದುಡ್ಡು ಹಾಕ್ತಾ ಇರ್ಬೇಕಾದ್ರೆ ನಿಮ್ಗೆ ಆ 55 ಲಕ್ಷ ರೂಪಾಯಿದಾಗ ನಿಮಗೆ ಸಿಗ್ತದೆ, ಅವ್ರಿಗೆ 5 ಲಕ್ಷ ಐತಾರೆ, ನಿಮ್ಗೆ 50,000 ರೂಪಾಯಿ ಪ್ರಾಫಿಟ್ ಆಗಿಲ್ಲ ಅಂದ್ರೆ 5.5 ಲಕ್ಷ ರೂಪಾಯಿ ಇನ್ಕಮ್ ಆಗಿದೆ ಅಂದ್ರೆ ನಿಮ್ಗೆ 10% ಕೊಡ್ತಾರೆ, ಅವ್ರು 90% ಕೊಡ್ತಾರೆ. ಮತ್ತೆ ಬ್ರಿಟಿಷರ್ ಚಲೋ ಇದ್ರಲ್ಲ. ಸೊ ರೈತರ ಆಕ್ಚುಲಿ ಅವಾಗಿನಿಂದ ಈಗ ಹೆಚ್ಚಿಗೆ ಗುಲಾಮರಾಗಿದೆ. ಹಿಂಗ 80% ಇದೇನು ಲಾಸಸ್ ಆಗ 90% ಲಾಸ್ ಐತಲ್ಲ ನಿಮ್ಗೆ. ಇದು ಬರೇ ನಿಮಗೆ ಇದು ಕಬ್ಬಿನ ಬೆಳೆಗಳು ಅಷ್ಟೇ ಇಲ್ಲ. ಈಗ ಸದ್ಯಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ನಾ ಶಿಕ್ಷಕ ನಾ ಇದನ್ನ ಯಾಕೆ ನಿಂಗೆ ಇರ್ಬೇಕು ಈ ಪಾತ್ರ ನೀವು ಕೇಳ್ಬೋದು. ನಮ್ಮ ಊರಾಗ ಮಾರ್ಮಿಕ್ ಹೇಳ್ತಾರೆ ನೀ ಇಂಜಿನಿಯರ್ ಇದೀನಿ ಕಬ್ಬಿನ ಬೆಳೆಗಾರ ಇದನ್ನ ಅವ್ರು ಹೆಟ್ರ ಕೊಡ್ತಾರೆ. ಇವೆಲ್ಲ ಗಣ ಮಾಡಿಸಿದ್ದಾರೆ ಪ್ರಕಾಶ್ ಕೇರಿ ಗಣೇಶ್ ಕೊಟ್ಟವಳಿಗೆ. ಅದ್ರ ಮ್ಯಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರಿ, ಏನೇನು ಮಾಡಿದ್ರು ಅದನ್ನೆಲ್ಲ ಬಗೆಹರಿಸಿ ಬಂದ್ರು. ನಾವು 10,000 ತಂದ್ರು, ಮತ್ತೆ ಆ ಫೋಟೋ ಡಿಎಸ್ ಹಚ್ಚಿರ್ತಾರೆ ಶಿವಕರೆ ಮತ್ತೆ ಒಟ್ಟ ಬ್ಯಾನರ್ ಹಚ್ಚಿದ್ರು. ಈಗ ಇದನ್ನೆಲ್ಲ ಯಾಕೆ ಸ್ಟಾರ್ಟ್ ಮಾಡಿದ್ರ ಬೇಸಿಕಲಿ ಶಿಕ್ಷಣದಾಗ ಊರಾಗ ಟ್ಯೂಷನ್ ತಗೋತಿದ್ರೆ ಹುಡುಗರಿಗೆ ಟ್ಯೂಷನ್ ಆದ ನಂತರ ನೆಕ್ಸ್ಟ್ ಡೇ ಅವ್ರ ಜಾಬ್ ಸಿಗಬೇಕು ಅಥವಾ ಅವ್ರಿಗೆ ಒಂದು ಉದ್ಯೋಗ ಕೊಡಿಸ್ಬೇಕು. ಅವು ಯಾವ ಸಿಗಂಗಿಲ್ಲ ಕನ್ಫರ್ಮ್ ಆಯ್ತು. ಯಾಕಂದ್ರೆ ನಾನು ಕೆಲವೊಂದು ಲೈವ್ ಸ್ಟಡಿ ಮಾಡಿದ್ದೆ. MBBS ಡಾಕ್ಟರ್ ಈಗ ನಿಮ್ಗೆ ಹೇಳಿದರೆ ಕರ್ನಾಟಕ ಗವರ್ಮೆಂಟ್ 3 ಲಕ್ಷ ಕೋಟಿ ರೂಪಾಯಿ ರೊಕ್ಕ ನೀವು ಕೊಡತ್ತೆ. ಈಗ 4,000 ಜನ ಡಾಕ್ಟರ್ ಆಗ್ತಾರೆ ವರ್ಷ. ಎಷ್ಟು ಜನ ರೀ? ಅವ್ರಿಗೆ ಒಂದು ವರ್ಷಕ್ಕೆ ಹೆಚ್ಚು ಕಂಪ್ಲೀಟ್ ಮುಗಿಯಾಕ್ರೆ 65 ಲಕ್ಷ ರೂಪಾಯಿ ಖರ್ಚು ಕೊಟ್ಟಿದ್ದು. ಅದೇ ಫ್ರೀ ಅಂತ ಹೇಳಿ ಹೋಗ್ತಾರೆ. ರೊಕ್ಕ ಯಾರು ಕೊಡ್ತಾರೆ? ರೈತರು ಕೊಟ್ಟು ನೀವು ಕರೆಕ್ಟ್. 4,000 ಜನ 4,000 ನಾವೇನ್ ಮಾಡ್ರಿ 2,000 ರಿಸರ್ವೇಶನ್ ಇದ್ರಿ, 2,000 ಏನಿದ್ರಿ ಜನರಲ್ ಇದ್ರಿ. ನಾ ರಿಸರ್ವೇಶನ್ ಬಗ್ಗೆ ಮಾತಾಡಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಈ 2,000 ಜನ ಡಾಕ್ಟರ್ಗಳು ಇವ್ರಿಗೆ ಯಾರು ರೊಕ್ಕ ಕೊಡ್ತಾರೆ? ರೈತರು ಕೊಡತ್ತೆ. ಇವ್ರು 2,000 ಜನ ಯಾರಿದ್ದಾರೆ? ಇವ್ರಿಗೆ ಎಲ್ಲವ್ರು ಇದ್ದಾರೆ? ಇವ್ರಿಗೆ ಇದನ್ನ ನೀವು ಯಾವಾಗಾದ್ರೂ ವಿಚಾರ ಮಾಡಿದಿರೋ ಗೊತ್ತಿಲ್ಲ. ಇವ್ರೆಲ್ಲ ಯಾರಿದಾರಂದ್ರಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಮಕ್ಕಳ ಬೆಂಗಳೂರಲ್ಲಿ ಇರೋರ, ಹುಬ್ಬಳ್ಳಿಯಲ್ಲಿ ಇರೋರ, ಮಂಗಳೂರಲ್ಲಿ ಇರೋರ. ಈಗ ಜನರಲ್ ಮೆರಿಟ್ ಏನಿದೆ ಈಗ ನೀವು ಡಿವೈಡ್ ಮಾಡಕ್ ಹೋದಿರ್ತೀರಿ. MLA ಕ್ಷೇತ್ರ ವೈಸ್ ಈ ಭಾಗದ ಚಿಕ್ಕೋಡಿ MLA ಕ್ಷೇತ್ರ ಅಂತ ಎಕ್ಸಾಂಪಲ್ ತಗೊಂಡ್ರೆ 20 ಜನರು ಡಾಕ್ಟರ್ ಕೊಡ್ತಾ ಇದ್ದಾರೆ. 20 ಜನರು ಡಾಕ್ಟರ್ ಕೊಡ ಖರ್ಚು ನೀವು ನಿಭಾಯಿಸ್ತಾರೆ. ಸರಿ, ಅದು 9 ಜನ ಜನರಲ್ ಇಲ್ಲವರು ಇರ್ಬೇಕಲ್ರಿ. ಇಲ್ಲಿರೋ ಜನರಲ್ ಅಂದ್ರೆ ನಾನು ಯಾವುದೇ ಜಾತಿ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಜನರಲ್ ಕ್ಯಾಟಗರಿಯಾಗ ತಗುವಂತ ಫೆಸಿಲಿಟಿ ಅಥವಾ ಯಾರು ಜಾಸ್ತಿ ಇರ್ತಿದ್ರು ಲಿಂಗಾಯತ್ ಕ್ಯಾಂಡಿಡೇಟ್ ಅಥವಾ ಜೈನರವರಿಗೆ ಅಥವಾ ಬ್ರಾಹ್ಮಣರಿಗೆ ಅವ್ರಿಗೆ ರಿಸರ್ವೇಶನ್ ಭಾಳ ಕಡಿಮೆ. ಆಕ್ಚುಲಿ ಜೈನ್ ಹುಡುಗರನ್ನ ಇದು 9 ಡಾಕ್ಟರ್ಗಳು ಕೊಲ್ತಾ ಇದಾರೆ. ಆ 9 ಜನ ಎಲ್ಲ ಬೇರೆ ಬರ್ತಾರೆ. ಇವಾಗ DC ಮಗ ಅವ್ನು ಜನರಲ್ ತಗೋತಾರೆ, ಅವ್ ಅಲ್ಲಿ DC ಮಗ ಅವ್ನು ಫ್ರೀದಾಗ ನೀವು ಓದಿಸೋದು ಏನ ಅಂತ ಕರ್ಮ ಕ್ರಮ. ಈಗ ನೀಟ್ ಎಕ್ಸಾಮ್ ಆಲ್ ಓವರ್ ಇಂಡಿಯಾ ಒಂದೇ ಆಗ್ತೈತೆ, ಆದ್ರೆ ಸೀಟ್ ಎಲ್ಲ ಆಲ್ ಓವರ್ ಇಂಡಿಯಾ ಒಂದೇ ಸೇಮ್ ಇದು ಮಾಡಂಗಿಲ್ಲ. ಏನ ಈಗ ಮುಂಬೈ ನಾವು ಸೆನೆಟ್ ಅಂತ ಅವ್ಗೇನು ಸೀಟ್ ಕೊಡಂಗಿಲ್ಲ. ಇವ್ರೇನ್ ಮಾಡಿದ್ರೆ ಕರ್ನಾಟಕದವರ ರೊಕ್ಕ ನಾವು ಕೊಡ್ತೇವೆ, ನಮ್ಗೆ ಡಿಸೆಂಟ್ರಲೈಸ್ ಮಾಡಿ ಕೊಡ್ರಿ ಅಂದ್ರು. ಯಾಕಂದ್ರೆ ಬಿಹಾರದ ಹುಡುಗರು ಎಲ್ಲ ಸೀಟ್ ತಗೊಂಡ್ ಕೂತಾರ, ನಮ್ಮ ಹುಡುಗರು ಹೆಂಗ್ ಹೋದವ್ರು. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡೋದು, ಓಕೆ ನಿಮ್ದು ಲೋಕಲ್ ಮಾಡ್ಕೊಡ್ರಪ್ಪ ಅಂತಂದ್ರೆ. ಇವಾಗ ಅದನ್ನ ಇನ್ನ ಡಿಸೆಂಟ್ರಲೈಸ್ ಮಾಡಿ ಹೆಂಗಂದ್ರೆ 4,000 ಡಿವೈಡ್ ಬೈ 224 MLA ಮಾಡಿದ್ರೆ ಚಿಕ್ಕೋಡಿ MLA ಕ್ಷೇತ್ರದಾಗ 20 ಜನ ಡಾಕ್ಟರ್ ಆಗ್ಬೇಕು. ಅವಾಗ 9 ಜನ ಇಲ್ಲಿ ಜನರಲ್ ಕ್ಯಾಟಗರಿ ಇಲ್ಲೇ ಹುಡುಗರು ಸಿಕ್ಕಿತ್ತಲ್ರಿ. ಇದು ಬರೀ ನಾ ಡಾಕ್ಟರ್ ಅಂತಂದ್ರೆ ಹಿಂಗೆ ಎಲ್ಲಾ ಶಿಕ್ಷಣದಾಗ ಇಂಜಿನಿಯರ್ ಆಗಲಿ BSc ಆಗಲಿ ಎಲ್ಲೆಲ್ಲಿ ಕೊಟ್ಟಾಗಲ್ರಿ ಎಲ್ಲಾದ್ರೂ ಸಮಸ್ಯೆಗಳು. ಮತ್ತೆ ಈಗ ಬರೀ ಇಲ್ಲಿ ಡಾಕ್ಟರ್ಗಳು ಒಂದೇ ಸೀಟ್ ಡಿವೈಡ್ ಆದ್ರೂ ಇಲ್ಲಿ ಕಾಲೇಜ್ಗಳಿಗೆ ಬೇಕಾಗ್ತಿದ್ರೆ ಹುಡುಗರು ಬೇರೆ ಹೋಗಿಲ್ಲ, ಅವ್ರು ಇಲ್ಲೇ ಕಲಿಯಕ್ ಬರ್ತಾರೆ. ಇಲ್ಲೇ ಕಲಿಯಕ್ ಬಂದ್ರೆ ಅವ್ರಿಗೆ ಕೆಲಸ ಮಾಡೋ ಟೀಚರ್ಸ್ ಇಲ್ಲಿ ಅವ್ರು ಬರ್ತಾರೆ. ಇಲ್ಲಿ ಟೀಚರ್ಸ್ ಹೆಲ್ಪ್ ಆಗ್ತೈತಿ. ಅವಾಗ ಇಲ್ಲೇ ಹಾಸ್ಟೆಲ್ ಕಡೆ ಇರ್ತೈತಿ, ಅವ್ರು ಊಟ ಮಾಡೋರ ರೈತರದ ಆಹಾರ ಅಲ್ಲೇ ಹೋಗ್ತೈತಿ. ಈಗೆಲ್ಲ ಬೆಂಗಳೂರಾಗ ಆಹಾರ ಯಾರು ಸಪ್ಲೈ ಮಾಡ್ತಾರೆ? ಮಂಡ್ಯದ ಸಪ್ಲೈ ಮಾಡ್ತಾರೆ, ಮೈಸೂರು ಸಪ್ಲೈ ಅವರೇ ಬೆಳೀತಾರೆ. ಈ ಮಂದಿದ ಏನೋ ಬೆಳೆ ಐತಲ್ಲ ಅದಕ್ಕೆ ಸರಿಯಾಗಿ ಬೆಲೆ ಸಿಗಂಗಿಲ್ಲ. ಸೊ ಇದು ಈಕೋ ಸಿಸ್ಟಮ್ ಏನೈತೆ ಅಲ್ರಿ, ರೊಕ್ಕ ಎಲ್ಲ ಬೆಂಗಳೂರು ಹೊಂದಿತ್ತು, ಬಟ್ ವಾಪಸ್ ಆಗಿ ತರ್ತಾ ಇಲ್ಲ. ಇವ್ರಿಗೆ ಏನಾಗ್ತೈತೆ, ಅವ್ರು ಹಿಂಗೆ ಬಿಡ್ತಾರೆ ತಗೋತಾನೆ 10% ತಗೊಂಡು ಹೋಗ್ತಾರೆ. ಇವ್ರು ಅಂತ ತಂದು 1 ಕೋಟಿ ರೂಪಾಯಿ ನಾವು 60-50 ಹಾಕ್ತಾರೆ. ನಾವು ಪಟ್ಟದ 50 ಕೋಟಿ ರೂಪಾಯಿ, ಇವ್ರು ತಂದು 1 ಕೋಟಿ ರೂಪಾಯಿ ಆಯ್ತು, ದೊಡ್ಡ ಗಮನಿಸಿ ಬಿಡ್ತಾರೆ. ಸೊ ಈ ರೀತಿ ಬಹಳಷ್ಟು ಅಂದ್ರೆ ಬಹಳಷ್ಟು ಲಾಸಸ್ ನಮ್ಗೆ ಆಗ್ತಾ ಇದ್ದಾವೆ. ಆ ಲಾಸಸ್ ನ ಕಡಿಮೆ ಮಾಡಬೇಕಾದ್ರೆ ಈ ಹೋರಾಟಗಳ ಮೂಲಕ ಸಾಧ್ಯ. ಈಗ ಪ್ರತಿಯೊಂದು ಸಾಮ್ರಾಜ್ಯ ಅನ್ನೋದು ಏನಿತ್ತು ಹಿಸ್ಟ್ರಿ ಎಲ್ಲ ಓದಿರೋದ್ರೆ ಒಂದು 100 ವಯಸ್ಸು ಅಂತ ಇದ್ದಿದ್ರು. ಈಗ ಚಾಲುಕ್ಯರಿದ್ರು, ಮೌರ್ಯರಿದ್ರು, ಅವರೆಲ್ಲ ಒಂದು 100 ವರ್ಷ ಅಂದ್ರೆ ಆ ಸಿಸ್ಟಮ್ ಕೊಲ್ಯಾಪ್ಸ್ ಆಗೈತೆ. ಈ ಸಿಸ್ಟಮ್ ಆಲ್ಮೋಸ್ಟ್ 80 ವರ್ಷ ಆಯ್ತು. ಇಲ್ಲೇನು ಇವ್ರು ರಾಜಕಾರಣಿಗಳ ಅಥವಾ ಇವ್ರೇನು ಒಳಗಡೆಯಿಂದ ರೊಕ್ಕ ಮಾಡ್ಕೊಂಡಾರಲ್ರಿ, ಈ ಸಿಸ್ಟಮ್ ಆಲ್ರೆಡಿ ಕೆಪಬಿಲಿಟಿ ಮೇಲೆ ಬಂದಿದೆ. ಇವಾಗ ಏನು ಇವ ರೈತರ ಸಂಘಟನೆ ಆಗಿದೆ ಅಲ್ರಿ, ಇವೆಲ್ಲ ಹೇಳ್ತಾ ಇರೋದು ಅಂತ ಹೇಳ್ರಿ ಅದ್ರದ್ದು ಕೊಲ್ಯಾಪ್ಸ್ ಆಗಿ ಹೊಸ ಏನೋ ರೂಲ್ಸ್ ಎಲ್ಲ ಆಗಬೇಕು. ಮತ್ತೆ ವಾಪಸ್ ನಮ್ಗೆ ಇರೋ ಶಕ್ತಿ ನಿಮ್ಗಿರೋ ದುಡಿತಿಲ್ಲ, ನಿಮ್ಮ ಮಕ್ಕಳಿಗೆ ಆಕ್ಚುಲಿ ಏನಾಗ್ಬೇಕ್ರಿ ಇದೆಲ್ಲ ಬೆನಿಫಿಟ್ಸ್ ಇರಬೇಕು.